ಒಂದು ದಿನ ಸುಗ್ರೀವನು ಶ್ರೀರಾಮನಿಗೆ ಕೇಳಿಸುವಂತೆಯೇ ಲಕ್ಷ್ಮಣನಲ್ಲಿ, ನಿನ್ನ ಅಣ್ಣನಾದ ಶ್ರೀರಾಮನು ಅದ್ಭುತ ಪರಾಕ್ರಮಿಯು. ಜನಸ್ಥಾನದಲ್ಲಿ ಖರಾದಿ ವೀರದಾನವರನ್ನು ಒಬ್ಬನೇ ಎದುರಿಸಿ ಸಂಹಾರ ಮಾಡಿದನಂತೆ. ಆದರೆ ನಾನು ಅದನ್ನು ಪ್ರತ್ಯಕ್ಷವಾಗಿ ಕಾಣಲಿಲ್ಲ. ನನ್ನ ಅಣ್ಣನಾದ ವಾಲಿಯು ಅಸಾಮಾನ್ಯ ವಿಕ್ರಮಿಯು. ಅವನನ್ನೆದುರಿಸುವವರು ಯಾರೂ ಇಲ್ಲ. ಅವನ ಕೈಯಿಂದ ಯುದ್ಧಭೂಮಿಯಲ್ಲಿ ಅನೇಕ ಪೆಟ್ಟುಗಳನ್ನು ತಿಂದು ನನಗೇ ಆ ಅನುಭವ ಆಗಿದೆ. ಮಾತ್ರವಲ್ಲ, ಅನೇಕ ರಾಕ್ಷಸರಲ್ಲಿ ಅವನು ಮಾಡಿದ್ದ ಯುದ್ಧದ ಕುರಿತು ಚೆನ್ನಾಗಿ ನಾನು ತಿಳಿದಿರುವೆನು. ನನ್ನ ಅಣ್ಣನ ಶಕ್ತಿ ಸಾಹಸಗಳನ್ನು ನಾನು ತಿಳಿದಂತೆ ನೀನು ತಿಳಿದಿರಲಾರೆ. ನಿನ್ನ ಅಣ್ಣನ ಶಕ್ತಿ ಸಾಹಸಗಳನ್ನು ನೀನು ತಿಳಿದಂತೆ ನಾನು ತಿಳಿದಿಲ್ಲ. ನೀನು ನಿನ್ನ ಅಣ್ಣನ ಜೊತೆಯಲ್ಲಿಯೇ ಇರುವೆ. ಅವನ ಪೂರ್ಣ ವಾತ್ಸಲ್ಯಕ್ಕೆ ಪಾತ್ರನಾಗಿರುವೆ. ಆದರೆ ನನಗೆ ನನ್ನ ಅಣ್ಣನೊಂದಿಗಿರಲು ಯೋಗವಿಲ್ಲ. ಮೇಲಾಗಿ ನನಗವನು ಶತ್ರುವೇ ಆಗಿರುವನು. ಧರ್ಮಾತ್ಮನಾದ ಶ್ರೀರಾಮನನ್ನೇ ಅಣ್ಣನನ್ನಾಗಿ ಪಡೆದ ನೀನು ಧನ್ಯನು. ಅಧರ್ಮಿಯಾದ ವಾಲಿಯ ತಮ್ಮನಾಗಿ ಹುಟ್ಟಿದ ನಾನು ಭಾಗ್ಯಹೀನನು. ಮಹಾತ್ಮನಾದ ನಿನ್ನ ಅಣ್ಣನಿಂದ ನಾನು ಅಭಯವನ್ನು ಪಡೆದಿರುವೆನಾದರೂ ನನ್ನ ಮನಸ್ಸು ಮಾತ್ರ ಇನ್ನೂ ಅವನ ಬಲಶೌರ್ಯಗಳ ಕುರಿತು ಚೆನ್ನಾಗಿ ಅರಿತುಕೊಳ್ಳದೆ ವಾಲಿಯನ್ನು ನೆನೆದಾಗಲೆಲ್ಲ ತತ್ತರಿಸುತ್ತಲೇ ಇರುತ್ತೇನೆ. 2-3 ದಿವಸಗಳಿಂದ ಬಹುವಾಗಿ ಪ್ರಯತ್ನಿಸುತ್ತಾ ಇದ್ದೇನೆ. ಆದರೂ ನನಗೆ ನೆಮ್ಮದಿಯಾಗದೆ ಏನೇನೋ ಆಗುತ್ತಿದೆ. ನನ್ನ ಅಣ್ಣನ ಅದ್ಭುತ ಶಕ್ತಿಯೇ ಇದಕ್ಕೆ ಕಾರಣವಿದ್ದರೂ ಇರಬಹುದು. ನಿನ್ನ ಅಣ್ಣನ ಸಾಹಸವನ್ನು ಈ ಮೊದಲೇ ನಾನು ಕಾಣುವ ಭಾಗ್ಯವನ್ನು ಪಡೆದಿದ್ದರೆ ಈಗ ಹೀಗಾಗುತ್ತಿರಲಿಲ್ಲ ಎಂದು ಮೆಲ್ಲನೆ ನುಡಿದನು. ಲಕ್ಷ್ಮಣನು ಶ್ರೀರಾಮನ ಮುಖವನ್ನು ನೋಡಿದನು. ಹನುಮಂತನು ನೆಲವನ್ನೇ ನೋಡತೊಡಗಿದನು. ಸುಗ್ರೀವನು ಇಷ್ಟು ಹೇಳಿ ಕೆಟ್ಟೆನೋ ಎಂದು ಒಳಗೊಳಗೆ ಕಳವಳಗೊಂಡು ಯಾರ ಮುಖವನ್ನೂ ನೋಡಲು ಧೈರ್ಯವಿಲ್ಲದೆ ಮೇಲೆ ಆಕಾಶವನ್ನೇ ನೋಡಿದನು. ಆಗ ಶ್ರೀರಾಮನು, ಅಯ್ಯ ಸುಗ್ರೀವ, ನಿನ್ನ ಮಾತು ಅಂತರಂಗದಿಂದಲೇ ಮೂಡಿ ಬಂದಿರುವುದರಿಂದ ಅದು ನನ್ನ ಹೃದಯವನ್ನು ಸ್ಪರ್ಶಿಸಿದೆ. ನೀನೇ ಹೇಳಿದಂತೆ ವಾಲಿಯು ನಿಜವಾಗಿಯೂ ವಿಕ್ರಮಿ ಇರಬಹುದು. ಧರ್ಮವನ್ನು ಅತಿಕ್ರಮಿಸಿ ನಡೆದುದರಿಂದ ಅವನ ಪರಾಕ್ರಮವು ನಿರುಪಯುಕ್ತವಾಗಬಹುದು. ಅದೇ ಅವನ ದುರ್ಬಲತೆಯಾಗಿದೆ. ನನ್ನ ಪರಾಕ್ರಮವನ್ನು ನೀನು ತಿಳಿದಿಲ್ಲ. ನಾನಾಗಿ ಅದನ್ನು ಆಡಿಕೊಳ್ಳುವುದೂ ಸರಿಯಲ್ಲ. ಆದರೂ ಗುರುದೇವನ ಪೂರ್ಣಾನುಗ್ರಹದಿಂದ ಧರ್ಮದ್ರೋಹಿಗಳನ್ನು ಶಿಕ್ಷಿಸುವಲ್ಲಿ ನನ್ನ ಪರಾಕ್ರಮವು ಎಂದೆಂದಿಗೂ ಹಿಂದೆ ಬೀಳಲಾರದು. ದುಷ್ಟನಾದ ವಾಲಿಯನ್ನು ನಿಗ್ರಹಿಸುವಲ್ಲಿ ನಿನಗದರ ಪ್ರತ್ಯಕ್ಷ ದರ್ಶನವಾಗಬಹುದು. ಆದರೆ ಅದನ್ನು ಈಗ ನೀನು ನಂಬುವುದಕ್ಕೆ ಆಸ್ಪದವಿಲ್ಲ. ನನ್ನ ಶಕ್ತಿಯನ್ನು ಪರೀಕ್ಷಿಸಿಯೇ ನೀನು ನನ್ನ ಸ್ನೇಹವನ್ನು ಬಯಸಬೇಕಾಗಿದ್ದುದು ನ್ಯಾಯವಿತ್ತು. ಆಪ್ತ ವಚನ ಪ್ರಮಾಣದ ಮೇಲೆ ನೀನು ನನ್ನ ಸ್ನೇಹಿತನಾದೆ. ಅಗ್ನಿ ಸಾಕ್ಷಿಯಾಗಿ ನಮ್ಮೊಳಗೆ ಒಪ್ಪಂದವಾಗಿದೆ. ನಿನ್ನ ಸಂದೇಹವನ್ನು ಪರಿಹರಿಸಬೇಕಾದುದು ನನ್ನ ಕರ್ತವ್ಯವು. ಹೇಗೆ ಪರಿಹಾರ ಮಾಡಲಿ? ನೀನು ಹೇಳು. ನಾನು ಏನು ಮಾಡಿದರೆ ನಿನಗೆ ಪೂರ್ಣ ಸಮಾಧಾನವಾಗಬಹುದು, ಅದನ್ನೇ ನೋಡೋಣ ಎಂದನು. ಸುಗ್ರೀವನು ಶ್ರೀರಾಮನ ಮುಖವನ್ನು ನೋಡದೆ ಸಂತೋಷದಿಂದ ತನ್ನ ಕೈಯೆರಡನ್ನೂ ನೀವಿಕೊಳ್ಳುತ್ತಾ, ಶ್ರೀರಾಮಚಂದ್ರ, ಅನ್ಯಥಾ ಭಾವಿಸಬಾರದು. ಏನೋ ಮನಸ್ಸಿನ ಅಧೈರ್ಯವು ನನ್ನಿಂದ ಹಾಗೆ ಹೇಳಿಸಿದೆ. ನನ್ನ ಸಂದೇಹಕ್ಕೆ ಅಣ್ಣನ ಭಯವೇ ಕಾರಣವು. ನಿನ್ನಲ್ಲಿ ಇನ್ನೇನನ್ನೇ ಆದರೂ ಆಡಿದರೆ ಅಪಚಾರವಾದೀತೋ ಎಂಬ ಸಂಶಯವೂ ಬಾಧಿಸುತ್ತದೆ. ಆದರೂ ಓ ದಯಾಮಯನೇ, ನನ್ನ ಕಷ್ಟವನ್ನೂ ನಿನ್ನ ಪದತಲಕರ್ಪಿಸಿದಂತೆ ಈ ಸಂಶಯವನ್ನೂ ಅರ್ಪಿಸುತ್ತೇನೆ. ನಾನು ಈ ಮೊದಲು ವಿಜ್ಞಾಪಿಸಿಕೊಂಡಿದ್ದ ದುಂದುಭಿ ಎಂಬ ದಾನವನನ್ನು ನನ್ನ ಅಣ್ಣನು ಸಂಹಾರ ಮಾಡಿದ್ದರೂ ಅವನ ಆ ಆಸ್ತಿ ಪಂಜರವು ಇಲ್ಲೇ ಈ ಋಷ್ಯಮುಖದ ಕೆಳಗೆ ಇನ್ನೂ ಬಿದ್ದೇ ಇದೆ. ವಾಲಿಯು ಮದ ಬಂದ ಕಾಲಕ್ಕೆ ಅದನ್ನು ಒಮ್ಮೊಮ್ಮೆ ಎತ್ತುವ ಪ್ರಯತ್ನ ಮಾಡುತ್ತಾನೆ. ಅವನು ತನ್ನ ಕೈ ಎರಡರಿಂದ ಸರ್ವಶಕ್ತಿಯನ್ನು ಉಪಯೋಗ ಮಾಡಿ ಎತ್ತಿದರೂ ಅದನ್ನು ತನ್ನ ಮೊಣಕಾಲಿನ ಎತ್ತರದವರೆಗೆ ಮಾತ್ರ ಎತ್ತುವುದಕ್ಕೆ ಸಾಧ್ಯವಾಗುತ್ತದೆ.
ಅಷ್ಟು ಭಾರವಾಗಿದೆ ಅದು. ಅಲ್ಲೇ ಸಮೀಪದಲ್ಲಿ 7 ಸಾಲ ವೃಕ್ಷಗಳಿವೆ. ವಾಲಿಯು ಅವುಗಳನ್ನೊಂದನ್ನು ಹಿಡಿದಾಡಿಸಿದಾಗ ಆ ಎಲ್ಲ ಮರದ ರೆಂಬೆಗಳು ಉದುರಿ ಬೀಳುತ್ತವೆ. ಮತ್ತೆ ಮಾತ್ರವು ಎಂದಿನಂತೆ ಚುಗುರಿಕೊಳ್ಳುತ್ತವೆ. ಎಷ್ಟೋ ಬಾರಿ ವಾಲಿಯು ಈ ಸಾಧನೆಯನ್ನು ಮಾಡುತ್ತಿದ್ದನು. ಇವಿಷ್ಟು ಅವನ ಶಕ್ತಿ ಪ್ರದರ್ಶನದ ಸಾಧನಗಳು ಎಂದು ನಿವೇದಿಸಿಕೊಂಡನು. ನಾವು ಅದನ್ನು ಪರೀಕ್ಷಿಸಿ ಬಿಡೋಣ ಎಂದು ಶ್ರೀರಾಮನು ಮೇಲೆದ್ದನು. ಲಕ್ಷ್ಮಣ, ಸುಗ್ರೀವ, ಹನುಮಂತಾದಿಗಳು ಎದ್ದರು. ಋಷ್ಯ ಮೂಕದ ತಪ್ಪಲಲ್ಲಿ ಕಿಷ್ಕಿಂಧೆಯ ಮಾರ್ಗವಾಗಿ ದುಂದುಬೆಯ ಆ ಅಟ್ಟೆಯು ಮತ್ತೊಂದು ಬೆಟ್ಟದಂತೆಯೇ ಬಿದ್ದಿದ್ದಿತು. ರಕ್ಕಸನ ರಕ್ತ ಮಾಂಸಾದಿಗಳೆಲ್ಲವೂ 106 ಮಳೆ ಬಿಸಿಲುಗಳಿಂದ ಕರಗಿ ಹೋಗಿ ಬರೇ ಎಲುಬಿನ ಹಂದರದಂತೆ ಅದು ಕಂಗೊಳಿಸುತ್ತಿದ್ದಿತು. ಕೈ, ಕಾಲು, ಎದೆ, ಬೆನ್ನುಗಳ ಎಲುಬುಗಳೆಲ್ಲವೂ ಸರಿಯಾಗಿ ಹೊಂದಿಕೊಂಡೇ ಇದ್ದ ಅದನ್ನು ನೋಡಿದಾಗ ಜನಸಾಮಾನ್ಯರಿಗೆ ಅದರಿಂದ ಭಯವೇ ಆವರಿಸುವಂತೆ ಕಾಣುತ್ತಿದ್ದಿತು. ಮಾತ್ರವಲ್ಲ, ಧೈರ್ಯಶಾಲಿಗಳಿಗೂ ನೋಡಿದಾಗ ಜುಗುಪ್ಸೆ ಬರುವಂತೆಯೇ ಇದ್ದಿತು. ಶ್ರೀರಾಮನು ಅದನ್ನು ದಿಟ್ಟಿಸಿ ತನ್ನ ಎಡಗಾಲಿನ ತುದಿಯಿಂದ ಅದನ್ನೊದ್ದು ಹಾರಿಸಿದಾಗ ಅದು ಯೋಜನಾಂತರ ದೂರದಲ್ಲಿ ಹೋಗಿ ಬಿದ್ದು ಬಿಟ್ಟಿತು. ಆ ರಭಸದಿಂದ ಆ ಪ್ರದೇಶ ಬಿಡಿ ಒಮ್ಮೆ ನಡುಗಿ ಹೋಯಿತು. ಕಪಿವೀರರೆಲ್ಲರಿಗೂ ಪರಮಾಶ್ಚರ್ಯವಾಯಿತು. ಮತ್ತೆ ಸಪ್ತ ತಾಲಗಳನ್ನು ನೋಡಿ ಶ್ರೀರಾಮಚಂದ್ರನು ತನ್ನ ಕೌದಂಡವನ್ನು ಜೇವಡೆದು ಬತ್ತಳಿಕೆಯ ಬಾಣವೊಂದನ್ನು ತೆಗೆದು ಹೆದೆಯೇರಿಸಿ ಗುರಿಯಿಟ್ಟು ಪ್ರಯೋಗಿಸಿಬಿಟ್ಟನು. ಆ ಮಹಾರಾಮ ಬಾಣವು ವೃಕ್ಷಗಳನ್ನು ಒಂದೊಂದಾಗಿ ತಲೆಗಡಿದು ಕಾಂಡಗಳನ್ನು ಉರುಳಿಸಿ ಭೂಮಿಯ ಒಳಗೂ ಹೊಕ್ಕು ಅವುಗಳ ಮೂಲವನ್ನೇ ಕಿತ್ತೆಸೆದು ಅದರಡಿಯ ಅಹಿರೂಹಿ ರಾಕ್ಷಸನೊಬ್ಬನನ್ನು ಕೂಡ ಕೊಂದು ಆ ಮೃತದೇಹವನ್ನು ಮೇಲೆ ಹಾರಿಸಿ ನೆಲದ ಮೇಲಲ್ಲಿ ಉರುಳಿಸಿ ಮತ್ತೆ ಬಂದು ಕ್ರಮವಾಗಿ ಶ್ರೀರಾಮನ ಬತ್ತಳಿಕೆಯನ್ನು ಸೇರಿಕೊಂಡಿತು. ವಿ ಎನ್ ಭಾಗವತ್ ಬರ್ಬಳ್ಳಿ.